ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಶಕದಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಉಳಿರುವಾಗ ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದೇ ಸರ್ವದಾ ಆಗಲಾಗದು. ನಾನು ಪರೋನ್ಮುಖನಾಗಲಾರೆ ತಾಯಿ. ಹೋಗಲಿ ಬಿಡು ಕರ್ಣ. ಈ ಯುದ್ಧದಿಂದ ನೀನು ಪರಾಮುಖನಾಗದಿದ್ದರೂ ಬೇಡ. ನಾಡಿನ ರಣರಂಗದಲ್ಲಿ ಅಮ್ಮ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಮಗೇ. ಉಳಿಸಿಕೊಡು ಕರ್ಣ, ಉಳಿಸಿಕೊಡು. ಆಗಲಿ ತಾಯಿ, ಆಗಲಿ. ಯಾರನ್ನು ಬೇಕಾದರೂ ಉಳಿಸುವನು, ಆದರೆ ಆ ನನಗೆ ಪರಮಾವಧಿ ಎಂದೆನಿಸಿದ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಹೌದು ತಾಯಿ, ಆತನೊಡನೆ ನಾನು ಯುದ್ಧ ಮಾಡುವುದನ್ನು ನೋಡಿ ಆ ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗದು. ಅಮ್ಮ, ಈ ಯುದ್ಧದಲ್ಲಿ ಒಂದು ವೇಳೆ ನಾನೇ ಮಡಿದರು, ಹೌದು ತಾಯಿ, ನನ್ನಿಂದ ಅರ್ಜುನನೇ ಮಡಿದರು, ಇನ್ನು 5 ಜನ ಪುತ್ರರು ಉಳಿಯುವರು ತಾಯಿ. ಬಿಡು ಬಿಡು. ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಅಮ್ಮ, ಕಟ್ಟ ಕಡೆಯದಾಗಿ ನನಗೊಂದೇ ಒಂದು ಮಾತನ್ನು ಕೇಳುವೆನು, ನಡೆಸಿಕೊಡುವೆಯಾ ಕಂದ? ಅಮ್ಮ, ಅದೇನು ಹೇಳು ತಾಯಿ. ಸತ್ಯವಾಗಿಯೂ ನಡೆಸಿಕೊಡುವೆನು. ಸತ್ಯವಾಗಿಯೂ ನಡೆಸಿಕೊಡುವೆಯಾ ಮಗನೇ? ನಿನ್ನದೊಂದು ಮಾತನ್ನು ಎಣಿಸಿಕೊಡಲಾರದ ಕಡು ಪಾಪಿಯನ್ನು ಬಯಸಿದೆ ತಾಯಿ. ಜನನಿ ನಿನ್ನ ಮಗನಿವನೋ ಖುಷಿಯಾಡುವನೇನೋ. ಜನನಿ ನಿನ್ನ ಮಗನಿವನೋ ಖುಷಿಯಾಡುವನೇನೋ. ಮಾತೆಯ ಮಾತಿಗೆ ಮುಸಿಯಾಡಿದರೆ ಕೆಚ್ಚುವನೇ ಭಾಸ್ಕರನೋ. ಎಂತಾದರೂ ಸರಿ ನಡೆಯಿಸುವೆನು ನಿನ್ನ ನುಡಿಯ. ನಿಜವೇ ಕಂದ? ಧರ್ಮದಾನೆ ಧರ್ಮಜಲಾನೆ ನಿಲ್ಲಿ ಪಾದ ಕಮಲ